ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ಬಳ್ಳಾರಿ ಬ್ಯಾನರ್ ಬಡಿದಾಟ ಭಾರಿ ಸೌಂಡ್ ಮಾಡ್ತಾ ಇದೆ. ಇಲ್ಲಿ ಬಲಿತ ಬಾಬುಗಳ ಬ್ಯಾನರ್ ಬಡಿದಾಟದಲ್ಲಿ ಬಡಪಾಯಿ ಬಲಿಯಾಗಿದೆ. ಈ ಬೆನ್ನಲ್ಲೇ ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಗರಂ ಆಗಿವೆ. ಸರ್ಕಾರವು ಸಮರ್ಥನೆ ನೀಡಿದೆ. ಹೀಗೆ ಒಬ್ಬರ ಮೇಲೊಬ್ಬರು ರಾಜಕೀಯ ಕೆಸರೆರಚಾಟಕ್ಕೆ ಮುಂದಾಗಿದ್ದಾರೆ. ಇದು ಬಳ್ಳಾರಿ ಜನತೆಗೆ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಇದೀಗ ಹೊಸ ವಿಡಿಯೋಗಳು ಪ್ರಕರಣಕ್ಕೆ ಟ್ವಿಸ್ಟ್ ನೀಡುತ್ತಿದ್ದಾವೆ. ಹಾಗಾದ್ರೆ ಆ ಪ್ರಶ್ನೆಗಳೇನು? ಈ ಪ್ರಶ್ನೆ ಹುಟ್ಕೊಂಡಿದ್ದು ಹೆಂಗೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬಳ್ಳಾರಿಯಲ್ಲಿ ರೆಡ್ಡಿಗಳ ರಕ್ತ ರಾಜಕಾರಣ ರಾಜ್ಯದಲ್ಲಿ ಮಾತ್ರ ಅಲ್ಲದೆ ದೇಶದಲ್ಲೇ ಸೌಂಡ್ ಮಾಡ್ತಾ ಇದೆ. ಕೊಪ್ಪಳದ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರ ಬ್ಯಾನರ್ ಗಲಾಟೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರಿಗೆ ಹಾಗೂ ಕಾರ್ಯಕರ್ತರಿಗೆ ಸಂಕಷ್ಟವಾಗಿ ಪರಿಣಮಿಸಿದೆ. ಹೀಗೆ ಈ ಇಬ್ಬರೂ ರೆಡ್ಡಿ ಶಾಸಕರು ಮಾಡಿದ ಆರ್ಭಟಕ್ಕೆ ಎರಡೂ ಕಡೆಯ ಸಾಮಾನ್ಯ ಕಾರ್ಯಕರ್ತರು ಪರಸ್ಪರ ವಾಗ್ದಾಳಿಯನ್ನ ಮಾಡಿಕೊಳ್ತಿದ್ದಾರೆ. ಇದು ಆ ಪಕ್ಷಗಳ ವರಿಷ್ಠರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಅನೇಕ ನಾಯಕರು ಈ ಘಟನೆ ಬಗ್ಗೆ ಪರಸ್ಪರ ವಾಗ್ದಾಳಿ ನಡೆಸಿಕೊಂಡಿದ್ದಾರೆ. ಬಿಜೆಪಿ ಗಣ್ಣಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗಣ್ಣಿಂದ ಬಂದಿದೆಯಾ? ಈಗ ಪ್ರೂವ್ ಆಗೋಟಿದೆ. ಏನು ಮುಖ್ಯಮಂತ್ರಿ ಏನು ಹೇಳೋದು? ಮುಖ್ಯಮಂತ್ರಿ ಏನು ಕೋಳಿಂಗ್ ಕೇಳಿ ಮಸಾಲ ರೀತಾರ? ಕಾನೂನು ಬೇರೆ. ಈ ಬೆನ್ನಲ್ಲೇ ಕೇಂದ್ರದ ಪ್ರಭಾವಿ ಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಕೂಡ, ಇದರ ಜೊತೆಗೆ ವಿ ಸೋಮಣ್ಣ ಅವರು ಕೂಡ ಬಳ್ಳಾರಿ ಘಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿಗೆ Z+ ಸೆಕ್ಯೂರಿಟಿ ವ್ಯವಸ್ಥೆಗೆ ಮನವಿ ಮಾಡಿದ್ದನ್ನ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ರು. ಇದಕ್ಕೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಜನಾರ್ದನ ರೆಡ್ಡಿ ಮನೆಯಲ್ಲೇ ಪತ್ತೆಯಾಗಿದ್ದ ದೊಣ್ಣೆಗಳ ಬಗ್ಗೆ ವಿಡಿಯೋ ಕೂಡ ಸಿಕ್ಕಿತ್ತು. ಈಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗುವ ಲಕ್ಷಣಗಳು ಕೂಡ ಗೋಚರಿಸಿದ್ದಾವೆ. ಈವರೆಗೂ ಭರತ್ ರೆಡ್ಡಿ ಬೆಂಬಲಿಗರೇ ಗಲಾಟೆ ಮಾಡಿದ್ರು ಅಂತ ನಂಬಲಾಗಿತ್ತು. ಈ ಬಗ್ಗೆ ತಮ್ಮದೇ ಪಕ್ಷದ ಶಾಸಕ ಭರತ್ ರೆಡ್ಡಿ ನಡೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಈಗ ಗಲಾಟೆ ಜನಾರ್ದನ ರೆಡ್ಡಿ ಬೆಂಬಲಿಗರು ಕೂಡ ಅಷ್ಟೇ ಕಾರಣ ಅನ್ನುವಂತಹ ಲೆಕ್ಕ ಹೊರಬೀಳು. ಭಾವಿಯಲ್ಲಿರುವಂತಹ ರೆಡ್ಡಿ ಮನೆಯ ಬಳಿ ಭರತ್ ರೆಡ್ಡಿ ಬೆಂಬಲಿಗರು ಕಟ್ಟಿದ ಬ್ಯಾನರ್ ಕೇಳೋದಕ್ಕೆ ಪ್ರಯತ್ನ ಮಾಡಿರುವಂತಹ ವಿಡಿಯೋಗಳು ಲಭ್ಯ ಆಗಿದೆ. ಇನ್ನೊಂದು ವಿಡಿಯೋದಲ್ಲಿ ಜನಾರ್ದನ ರೆಡ್ಡಿ ಅವರ ಮನೆ ಕೆಲಸದಾಕೆ ಚಾಂದಿನಿ ಎಂಬುವವರು ದೊಣ್ಣೆ ಹಿಡ್ಕೊಂಡು ಅಡ್ಡಾದಿಡ್ಡಿ ಓಡಾಡಿರೋದು ಕೂಡ ರೆಕಾರ್ಡ್ ಆಗಿದೆ. ಇನ್ನೊಂದು ವಿಡಿಯೋದಲ್ಲಿ ಜನಾರ್ದನ ರೆಡ್ಡಿ ಬೆಂಬಲಿಗರು ಅಂತ ಹೇಳಲಾಗುವ ಮಹಿಳೆ ಖಾರದ ಪುಡಿಯನ್ನ ಗುಂಪಿನ ಮೇಲೆ ಎರಚುತ್ತಿರುವ ದೃಶ್ಯ ಕೂಡ ರೆಕಾರ್ಡ್ ಆಗಿದೆ. ಇದು ಮೇಲ್ನೋಟಕ್ಕೆ ಬಿಜೆಪಿಗರಿಗೆ ಮುಳುವಾಗುವ ಲಕ್ಷಣಗಳು ಗೋಚರಿಸಿದ್ದಾವೆ. ಆಮೇಲೆ ಅವರೆಲ್ಲ ನೋಡ್ರಿ ಅದು ಹಿಡ್ಕೊಂಡು ಹೋಗಂತಂದ್ರೆ ಪೊಲೀಸರು ಹಿಡ್ಕೊಂಡಾರೆ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. FIR ಫೈಲ್ ಆಗಿದೆ, ಎಲ್ಲವೂ ತನಿಖೆ ಆಗುತ್ತೆ. ಈಗ ನಾನು ತನಿಖೆಯನ್ನು ಮಾತಾಡಿ ಅದನ್ನ ಯಾಕೆ ನಾನು ಡಿಕೆ ಶಿವಕುಮಾರ್ ಬಳ್ಳಾರಿ ಭೇಟಿಗೂ ಕೆಲವೇ ಗಂಟೆಗಳ ಮೊದಲು ಈ ವಿಡಿಯೋಗಳು ಹೊರಬಂದಿರೋದು. ಇದು ಭರತ್ ರೆಡ್ಡಿ ಬೆಂಬಲಿಗರಿಗೆ ಸ್ವಲ್ಪ ವಿಶ್ವಾಸವನ್ನ ಹೆಚ್ಚು ಮಾಡಿದೆ. ಒಟ್ಟಾರೆ ಈ ವಿಡಿಯೋಗಳು ಬಳ್ಳಾರಿ ಬಾಬುಗಳ ಗಲಾಟೆ ಪ್ರಕರಣಕ್ಕೆ ಹೊಸ ತಿರುವನ್ನ ನೀಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.
ಹಾರಿಸಿದವರು ಯಾರು ಅಂತಾನು ಸ್ಪಷ್ಟ ಆಗಿದೆ. ಈಗ ಮೇಲೆ ಒತ್ತಡದಿಂದ ಅದನ್ನ ಟರ್ನ್ ಮಾಡ್ತಾ ಇದ್ದಾರೆ, ರಾಜಕೀಯ ಒತ್ತಡದಿಂದ. ಎಲ್ಲಿಂದ ಬಂದಿದೆ ಅದು ಗುಂಡು? ಅವರನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಬಹುಶಃ ಅದೃಷ್ಟವಶಾತ್ ನಿನ್ನೆ ಜನಾರ್ದನ್ ರೆಡ್ಡಿ ಅವರು